ಇಲ್ಲೇ ಸ್ಟೇನಲ್ಲಿ ಇದ್ದಿದ್ದು. ಇವಾಗ ನಾವೀಗ ಸದ್ಯಕ್ಕೆ ಡೆಲ್ಲಿನಲ್ಲಿದ್ದೀವಿ. ಗಾಡಿನ ಸರ್ವಿಸ್ ಮಾಡ್ಸೋಕೆ ಹೋಗ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಏನು ಗಾಡಿನಲ್ಲಿ ಐಟಮ್ ಇತ್ತು ಅದನ್ನೆಲ್ಲನೂ ಒಳಗಡೆ ಹಾಕಿದ್ದೀವಿ. ಸ್ವಲ್ಪ ಐಟಮ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಈಗ ಹೊರಡೋಣ. ಇದು ಏನಕ್ಕಾದ್ರೂ ಲಾಕ್ ಮಾಡೋಕ್ಕೋಸ್ಕರ ಬೇಕಾಗ್ಬೋದು. ಕ್ಯಾನು ಅವು ಇವು ಸಿಲಿಂಡ್ರ್ ಅಂದ್ಕೊಂಡು ತಗೊಂಡಿದ್ದು. ಚೈನು ಯೂಸ್ ಆಗಿಲ್ಲ ಇನ್ನೂ. ಸೊ ಈಗ ಹೋಗೋಣ. ಇಲ್ಲಿಂದ 30 ಕಿಲೋಮೀಟ್ರ್ ದೂರದಲ್ಲಿದೆ. ಈಗ ಸರ್ವಿಸ್ ಸೆಂಟ್ರು ಆಟೋದು 30 ಕಿಲೋಮೀಟ್ರ್ ದೂರದಲ್ಲಿದೆ. ನಮ್ಗೆ ಅಲ್ಲೇ ಸಿಕ್ಕಿದ್ದು. ಯಾರು ಕಾಲ್ ಆನ್ಸರ್ ಮಾಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಈಗ ಅಲ್ಲೇ ಹೋಗ್ಬಿಟ್ಟು ಠಕ ಅಂತ ಅಂದ್ಬಿಟ್ಟು ಗಾಡಿನ ಸರ್ವಿಸ್ ಮಾಡ್ಸೋಕೆ ಹೋಗಮ್ಮ. ಇಲ್ಲಿ ನೋಡ್ಬೋದು, ಇಲ್ಲಿಂದ 28 ಕಿಲೋಮೀಟ್ರ್ ಹೋಗ್ಬೇಕು. 49 ನಿಮಿಷ ತೋರಿಸ್ತಿದೆ. ಎಲ್ಲಿ ಅಂತಂದರೆ ಯಾವುದು NH44 ಹತ್ರ ಹೋಗ್ಬೇಕು ಹೆಚ್ಚು ಕಡಿಮೆ. NH44 ರೋಡಲ್ಲಿರೋದು. ಅದಕ್ಕಿಂತ ಮುಂಚಿತವಾಗಿ ಇಂಡಿಯಾ ಗೇಟ್ ಹತ್ರ ಹೋಗ್ಬಿಟ್ಟು ಮತ್ತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಮಳೆ ಒಂಥರ ಏನಿದು ಹೊಗೆ ಥರ ಐತೆ. ಪೊಲ್ಯೂಷನ ಇಲ್ಲ ಹ್ಯೂಮಿಡಿಟಿನ ಇಲ್ಲ ಫೋಗ್ ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಈ ಥರ ಇದೆ. ಏನು ಟ್ರಾಫಿಕ್ ಅಪ್ಪ, ಇವಿ ಟ್ರಾಫಿಕ್ಕು ಇಲ್ಲಿ ಡೆಲ್ಲಿನಲ್ಲಿ. ಇನ್ನೊಂದು ಏನಂತಂದರೆ ಸುಮ್ಮನೆ ಆರು ನೋಡಿತಾರೆ. ಅದು ಏನು ಯೂಸ್ ಇದೆಯೋ ಆರು ನೋಡಿಯೋದ್ರಿಂದ ಅಂತ ಗೊತ್ತಿಲ್ಲ. ಇಲ್ಲಿ ಅಗಳ ಏನು ಹೊಟ್ಟೆಗೆ ಏನು ತಿಂತಾವೆ ಬಡೆತವು. ಇಲ್ಲಿ ನಾಯ್ಸ್ ಪೊಲ್ಯೂಷನು, ಏರ್ ಪೊಲ್ಯೂಷನ್ ಎಲ್ಲಾನು ಅಪ್ಪ. ಇಲ್ಲಿ ಇರೋರಲ್ಲ ಸುಮ್ಮನೆ ಆರು ನೋಡಿತಾರೆ. ಪೀ ಕೀ ಅಂತಾರೆ. ಇಲ್ಲಿ ಒಂದೇ ಸ್ಟೇಟಲ್ಲಿ ಎಲ್ಲ ಥರದ ಗಾಡಿ ಕೂಡ ಒಂದೇ ಇದ್ರಲ್ಲಿ ಕಾಣಿಸುತ್ತೆ. ಹಾಗೆ ಇದು ಬಂದ್ಬಿಟ್ಟು ಹೈ ಸೆಕ್ಯೂರಿಟಿ ಏರಿಯಾ. ಯಾಕೆ ಅಂತಂದರೆ ಇಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಜಾಸ್ತಿ ಇರೋದು. ಈ ಜಾಗ ಫುಲ್ಲು ಗೌರ್ಮೆಂಟ್ ಆಫೀಸರ್ ಎಲ್ಲ ಕಡೆನೂ ಇದ್ದಾರೆ ನೋಡಿ. ಇವರು ಆರ್ಮಿ ಆದವರು. ಈ ಥರ ಇರೋಂಥದ್ದು ಹೈ ಸೆಕ್ಯೂರಿಟಿ ಏರಿಯಾ. ಇಲ್ಲಿ ಫುಲ್ಲು ಹೈ ಸೆಕ್ಯೂರಿಟಿ ಜೊತೆಗೆ ಏನು ನೀಟಾಗಿ ಇಟ್ಟಿದ್ದಾರೆ. ಮರ ಗಿಡ ರೋಡು ಅಂತೂ ನೆಕ್ಸ್ಟ್ ಲೆವೆಲ್ ಆಯ್ತಾ. ಇಲ್ಲೇ ಎಲ್ಲ ಇರಬೇಕು. ಇವ್ರದ್ದು ಮಂತ್ರಿಗಳದ್ದು ಮನೆ ಎಲ್ಲ ಇಲ್ಲೇ ಇರುತ್ತೆ. ಎಲ್ಲೆಲ್ಲ ನಮ್ಗೆ ಗೊತ್ತಿಲ್ಲ. ಎಲ್ಲ ಒಂದೊಂದು ಕಿಲೋಮೀಟ್ರಲ್ಲಿ 2 ಪೊಲೀಸ್ ಗಾಡಿಗಳು ನಿಂತಿರ್ತವೆ. ಅಲ್ಲೊಂದು ಪೊಲೀಸ್ ಗಾಡಿ ಇದೆ, ಇಲ್ಲೊಂದು ಪೊಲೀಸ್ ಗಾಡಿ ಇದೆ, ಅಲ್ಲೊಂದು ಪೊಲೀಸ್ ಗಾಡಿ ಇದೆ. ನೋಡ್ಬೋದು ಈ ಥರ. ಮತ್ತೆ ಅಲ್ಲಲ್ಲಿ ಆರ್ಮಿ ಅವರನ್ನ ಏನು ಮಾರ್ಷಲ್ಗಳಂತೂ ಸುಮಾರು ಜನ ಇದ್ದಾರೆ ನಿಂತಿರೋದು. ನೆಕ್ಸ್ಟ್ ಲೆವೆಲ್ ಮಾತ್ರ ಇಲ್ಲಿ ಸೆಕ್ಯೂರಿಟಿ ಲೆಕ್ಕದಲ್ಲಿ. ಬಾ ನಾವೀಗ ಹೊರಟಿರೋದು ಇಂಡಿಯಾ ಗೇಟ್ಗೆ ಹೋಗೋಣ. ಇಂಡಿಯಾ ಗೇಟ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಗೆ ಕೆಲವೊಬ್ರು ಗೊತ್ತಿರೋರು ಒಬ್ರು ಆಟೋ ಡ್ರೈವರ್ ಇದ್ದಾರೆ, ಯೂಟ್ಯೂಬರ್. ಅವ್ರ ಹತ್ರ ಹೇಳ್ದೆ ಅಲ್ಲಿ ನಿಲ್ಲಕ್ ಕೊಡೋದು ಡೌಟೇ ಅಂತ ಹೇಳಿದ್ರು. ಪರವಾಗಿಲ್ಲ, ಯಾಕಂದ್ರೆ ಇನ್ನೊಂದು ಟ್ರಾಫಿಕ್ ಇದೆ. ನಾವಿವಾಗ ಹೋಗ್ತಿರೋದು ಪೀಕ್ ಅವರ್ಸ್ ಅಲ್ಲಿ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅನ್ಕೊಂಡಿದೀನಿ. ನೋಡೋಣ. ಎನಿವೆ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಫೋಟೋ ಗೀಟೋ ತೆಗೆಸ್ಕೊಳೋಣ. ಒಳಗಡೆ ಬಿಡಲ್ಲ, ಮೇನ್ ರೋಡಿಂದಾನೆ. ಬನ್ನಿ, ಇದೇ ರೋಡಲ್ಲಿ ಹೋಗವ. ನನ್ನ ಲೈಫಲ್ಲಿ ಅನ್ಕೊಂಡಿರ್ಲಿಲ್ಲ ನಾನು ಡೆಲ್ಲಿನಲ್ಲಿ ಆಟೋ ಓಡಿಸ್ತೀನಿ ಅಂತ. ಇವತ್ತು ಓಡಿಸ್ತಾ ಇದ್ದೀನಿ. ಖುಷಿ ಆಗ್ತಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮೆಮೊರಿಯಲ್ ಇದು. ಎಲ್ಲ ನನ್ನೇ ನೋಡ್ತಾರೆ. ಇಲ್ಲೆಲ್ಲ ಮಿರರ್ಗಳನ್ನೆಲ್ಲ ಒಳಗಡೆ ಹಾಕೊಂಡಿರ್ತಾರೆ. ನಮ್ ಮಿರರ್ ಹೊರಗಡೆ ಇತ್ತಲ್ವಾ, ನಮ್ದು ಇದ್ದರೆ ಮಿರರ್ ಹೊರಗಡೆ ಐತೆ. ಇಲ್ಲೆಲ್ಲ ಒಳಗಡೆ ಹಾಕಿರ್ತಾರೆ. ಎಲ್ಲರೂ ನನ್ನನ್ನೇ ನೋಡ್ತವ್ರೆ, ಇದು ಗಾಡಿ ಯಾವುದು ಅಂತ. ಸುಮಾರು ಜನ ವಿಶ್ ಮಾಡ್ತವ್ರೆ. ಹಾಗೆ ಸುಮ್ನೆ ಖ್ಯಾತೆ ತೆಗಿತಾರೆ. ಒಂದ್ ಮಾತು ಹೇಳ್ತಾರಲ್ವಾ, ಡನ್ ಡಮ್ ದಶಗುಣಂ. ನಾವು ಅವ್ರ ತರನೇ ಆಡ್ಬಿಟ್ರೆ ಸೈಲೆಂಟ್ ಆಗ್ಬಿಡ್ತಾರೆ. ಇಲ್ಲಿ ಇಷ್ಟೊತ್ತವರೆಗೂ ನಾವೊಂದು ಮರ್ಯಾದೆಯಿಂದ ಓಡಿಸ್ತಾ ಇದ್ರೆ ಏನಾದ್ರೂ ಒಂದು ಕಿರಿಕ್ ಮಾಡೋರು. ಬನ್ನಿ ಈಗ ಇಂಡಿಯಾ ಗೇಟ್ ಹತ್ರ ಹೋಗೋಣ. ಅಲ್ಲಿ ವಿಡಿಯೋ ಮಾಡ್ತೀನಿ. ಏನಾದ್ರು ಬಿಟ್ವೀನ್ ಅಲ್ಲಿ ಸಿಕ್ಕಿದ್ರೆ ಸೀನ್ರಿ ತೋರಿಸ್ತೀನಿ. 4 ನಿಮಿಷ 2 ಕಿಲೋಮೀಟರ್ ತೋರಿಸ್ತಿದೆ. ಇಂಡಿಯಾ ಗೇಟ್ ಅಲ್ಲೇ ನೋಡ್ಬೋದು. ಇಂಡಿಯಾ ಗೇಟ್ ಇಲ್ಲ ಕೊಡ್ತಾರ ನನ್ಗೆ ಗೊತ್ತಿಲ್ಲ. ಇಲ್ಲೆಲ್ಲ ನಿಲ್ಸಕ್ ಬಿಡಲ್ಲ. ನೋಡ್ಬೋದು. ಫೈನಲಿ ಡೆಲ್ಲಿ ಗೇಟ್ ಹತ್ರ ಬಂದಿದ್ದೀನಿ. ಸಿಕ್ಕಾಬಡೆ ಜೋರ್ ಮಳೆ ಇದೆ, ಪರವಾಗಿಲ್ಲ, ನೆಂದೋಗಿದ್ದೀನಿ. ಫೈನಲಿ ಆಟೋ ಬಂದು ನಿಂತ್ಕೊಂಡಿದೆ. ಫುಲ್ ಖುಷಿ ಇದ್ದೀನಿ. ಏನು ಹೇಳಿ, ಆಟೋದಲ್ಲಿ ನಾನು ಇಲ್ಲಿ ಗಂಟೆ ಬರ್ತೀನಿ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಫೈನಲಿ ಬಂದಿದ್ದೀನಿ. ಆಕ್ಚುಲಿ ಇಲ್ಲಿ ನಿಲ್ಲಕ್ ಬಿಡಲ್ಲ, ಮಳೆ ಬರ್ತಿದೆ. ಅದಕ್ಕೋಸ್ಕರ ಇಲ್ಲಿ
ಅವ್ರು ಓಕೆ ಅಂತ ಹೇಳ್ತಿ ಹೆಂಗೋ ಬರ್ತಾ ಇಲ್ಲ ಮಳೆ ಇರೋದಕ್ಕೆ, ಫುಲ್ ಫ್ಲಾಗ್ ನೆಂದೋಯ್ತು. ಮತ್ತೆ ಫ್ಲಾಗ್ ಆಗ್ತಾ ಇದೆ ಇಲ್ಲಿ ಕಟ್ಟಬೇಕಾದ್ರೆ. ಅವ್ರು ಹೇಳಿದ್ರು ಅದೆಲ್ಲ ಮಾಡಬೇಡಿ, ಬೇಗ ಮೂವ್ ಆಗಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಮಳೆ ಬರ್ತಿದೆ, ನಾನು ಟೈಮ್ ತಗೊಂಡು ಆರಾಮಾಗಿ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದೊಂದು ಪಾಯಿಂಟ್. ಮತ್ತೆ VIP ಮೂಮೆಂಟ್ ತುಂಬಾ ಇದೆ. ಒಂದು 2 ಸೆಕೆಂಡ್ 3 ಸೆಕೆಂಡ್ಗೂ VIP ಮೂಮೆಂಟ್ ಆಗ್ತಾನೆ ಇದೆ. ಫೈನಲಿ ನಿಮ್ ಬ್ರೋ ಬಂದಾಗಿದೆ, ಫುಲ್ ವೆಟ್ ಆಯ್ತು, ನೋ ಪ್ರಾಬ್ಲಮ್. ಇಡೀ ಡೆಲ್ಲಿನಲ್ಲಿ ಕೂಡ ನಾನು ಆಟೋ ಓಡಿಸಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಮತ್ತೆ ಇಲ್ಲಿ ಬೆಂಗಳೂರು ತರಾನೇ ಇಲ್ಲಿ ಆಟೋಗಳಿಗೆ ಎಲ್ಲೋ ಟಾಪ್ ಇರೋದು, ಗ್ರೀನು ಎಲ್ಲೋ. ಇಲ್ಲಿ ಕೂಡ ನನ್ನ ಗಾಡಿ ಮಾತ್ರ ಬ್ರೌನ್ ಇದೆ ಟಾಪು. ಆಲ್ಮೋಸ್ಟ್ ಎಲ್ಲ ಒಂದೇ ತರಾನೇ ಇಲ್ಲೇನು. ಇಲ್ಲಿ ಎಲ್ಲ ಸಿಕ್ಕಾಬಟ್ಟೆ ಟ್ರಾಫಿಕ್, ಮಾತ್ರ ಹೆವಿ ಟ್ರಾಫಿಕ್ ಐತೆ. ಒಂದ್ ಮೂಲೆಯಿಂದ ಒಂದ್ ಮೂಲೆಗೆ ಹೋಗ್ಬೇಕು ಅಂತ ಅಂದ್ರೆ ಭಾರಿ ಹಿಂಸೆ. ಮತ್ತೆ 38 ನಿಮಿಷ ತೋರಿಸ್ತಿದೆ, 24 ಕಿಲೋಮೀಟರ್ ದೂರದಲ್ಲಿ ತೋರಿಸ್ತಿದೆ. ಸರ್ವಿಸ್ ಸೆಂಟರ್ ಇಲ್ಲಿ ನಿಯರ್ ಯಾವ್ದಾದ್ರು ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ಏನಾಯ್ತು ಪ್ರಾಬ್ಲಮ್ ಅಂತ ಅಂದ್ರೆ ಇಲ್ಲಿ ನನಗೆ ಯಾರು ಫೋನ್ ಎತ್ತಾ ಇರ್ಲಿಲ್ಲ, ಯಾವ್ದು ಕೂಡ ಸಿಕ್ತಿರ್ಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದೆ, ಸರಿ ಯಾವ್ದೋ ಒಂದು ಫೋನ್ ಎತ್ತೋದ್ರು, ಅದಕ್ಕೋಸ್ಕರ ಅದರಲ್ಲೇನೆ ಬುಕ್ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಹೋಗೋಣ, ಹೋಗ್ಬಿಟ್ಟು ಈಗ ಸರ್ವಿಸ್ ಮಾಡಿಸ್ಬೇಕು ಗಾಡಿನ. ನೀಟಾಗಿ ಸರ್ವಿಸ್ ಮಾಡಿಸ್ಬಿಟ್ಟು ನಾಳೆ ಮತ್ತೆ ನಮ್ಮ ಪ್ರಯಾಣನ ಮುಂದುವರಿಸ್ಬೇಕು. ಈಗಿರೋದು ನಾವೆಲ್ಲಪ್ಪ ಅಂದರೆ ಒಳಗೆ ಹೋಗ್ಬೇಕಾ ಹೊರಗೆ ಹೋಗಕ್ಕೆ ಗೊತ್ತಿಲ್ವಲ್ಲಪ್ಪ. ಏನೋ ಇದೆ, ಮೋಸ್ಟ್ಲಿ ಹೊರಗಡೆ ಹೋಗ್ಬೇಕಿರುತ್ತೆ ಅನ್ಕೊಂಡಿದೀನಿ. ರೋಡ್ ಮಿಸ್ಟೇಕ್ ಮಾಡದ್ನ, ಭಾರಿ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ ಅಂತೂ ಓಡ್ಸೋಕ್ಕೆ. ಅದ್ರ ಒಳಗಡೆನೂ ಕೂಡ ಒಂದು ಇದು ಅಂಡರ್ ಗ್ರೌಂಡ್ ಏನೋ ಮಾಡಿದ್ದಾರೆ. ಎಸ್, ಮಿಸ್ಟೇಕ್ ಮಾಡ್ಕೊಂಡೆ. ಅದ್ರ ಒಳಗೇನೆ ಹೋಗ್ಬೇಕಿತ್ತು, ಮಿಸ್ಟೇಕ್ ಮಾಡ್ಕೊಂಡು ಆಯ್ತು. ಆಕ್ಚುಲಿ ಅದ್ರ ಒಳಗೇನೆ ಹೋಗ್ಬೇಕಿತ್ತು, ಇದ್ರ ಒಳಗಡೆ. ಅಲ್ಲಿ ಮುಂದೆ ಹೋಗ್ಬಿಟ್ಟು ಹಂಗೆ ಯೂಟರ್ನ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ನಾವು ಗೊತ್ತಲ್ಲ, ಸುಮಾರು ಜನ ಹಿಂಗೆ ಹೋಗ್ತಿದ್ದಾರೆ. ಅದ್ರ ಗ್ಯಾಪಲ್ಲಿ ನಾವು ಹೋಗ್ಬಿಡೋಣ. ಇದೊಂದು ಸರ್ವಿಸ್ ರೋಡ್ ಇದೆ, ಮೇನ್ ರೋಡ್ ಪಕ್ಕದಲ್ಲಿದೆ. ಇದು ಸರ್ವಿಸ್ ರೋಡು. ನಾವು ಗೊತ್ತಲ್ಲ ಆಟೋದವರು ಒನ್ ವೇ ಹಿಡಿಯೋದ್ರಲ್ಲಿ ನಂಬರ್ 1. ಸೊ ಅದಕ್ಕೋಸ್ಕರ ಹಿಂಗೆ ಹೋಗೋಣ. ಯಾರು ಹಿಡಿಯಲ್ಲ ಅಂದ್ಕೊಂಡಿದ್ದೀನಿ, ನಮ್ಗೆ ಗೊತ್ತಿಲ್ಲ. ಬನ್ನಿ, ಯಾರು ಇಲ್ಲ ಇಲ್ಲಿ. ನಾವು ಹಿಂಗೆ ಬಂದು ಇದ್ರ ಒಳಗಡೆ ಹೋಗ್ಬೇಕು. ವೆಲ್ಕಮ್ ಅಂತ ಇದೆ, ಎಲ್ಲಿಗೆ ವೆಲ್ಕಮ್ ಅಂತ ಗೊತ್ತಿಲ್ಲ. ಸರ್ವಿಸ್ ಸೆಂಟರ್ನೇ ಕರೆದಿದ್ದು. ಇದು ರೂಟು ಹಿಂಗೆಲ್ಲ ಬರ್ತವೆ, ಸಡನ್ ಆಗಿ ಬಂದ್ಬಿಡ್ತವೆ, ಹೇಳಕ್ಕಾಗಲ್ಲ. ಲೊಕೇಶನ್ ಹಾಕೊಂಡಿದ್ದೀನಿ. ಹ್ಯುಮಿಡಿಟಿ ಜಾಸ್ತಿ ಇದೆ, ಗ್ಲಾಸ್ ಎಲ್ಲ ಒಂಥರ ಮಪ್ಪಾದಂಗೆ ಆಗ್ಬಿಟ್ಟಿದೆ. ನಾನು ಏನಕ್ಕೆ ಹೊಡಿತಾರಪ್ಪ, ಗ್ಲಾಸಲ್ಲೆಲ್ಲ ಮಪ್ಪು ಕಟ್ತಾ ಇದೆ. ಇದ್ರ ಒಳಗಡೆ ಸಖತ್ತು ಧಗೆ ಇದೆ. ಆದ್ರೆ ಚೆನ್ನಾಗಿ ಮಾಡಿದ್ದಾರೆ. ಬೆಂಗಳೂರಲ್ಲೂ ಈ ಥರ ಎಲ್ಲ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಸರ್ವಿಸ್ ಸೆಂಟರ್ ಇಂದಾನೆ ಫೋನ್ ಮಾಡಿದ್ದು. ಇಲ್ಲೊಂದು ಸ್ವಲ್ಪ ಗಾಳಿ ಆಡ್ತಿದೆ, ಇಲ್ಲೊಂದು ಸ್ವಲ್ಪ ಪರವಾಗಿಲ್ಲ. ಅದ್ರ ಒಳಗಡೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ರೋಡ್ ತಪ್ಪೋಯ್ತು, ಮತ್ತೆ ರೋಡ್ ತಪ್ಪಿ ಬೇರೆ ಕಡೆ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಆ ಟನಲ್ ಒಳಗಿಂದ ಬಂದಿದ್ದು, ರೋಡ್ ತಪ್ಪಾಯ್ತು, ಮತ್ತೆ ವಾಪಸ್ ಹೋಗ್ಬೇಕು. ಆ ಟನಲ್ ಹತ್ರ ಅಲ್ಲಿ ಸಿಕ್ಕಾಬಡೆ ಕನ್ಫ್ಯೂಷನ್ ಅಪ್ಪ. ಯೂಟರ್ನ್ ಮಾಡಿ ಮುಂದೆ ಹೋಗಿ ಮತ್ತೆ ಆ ಪಕ್ಕದ ರೋಡ್ಗೆ, ಆ ರೋಡಲ್ಲಿ ಬರಬೇಕು. ಒಂದು ರೋಡ್ ತಪ್ಪಿದ್ದಕ್ಕೆ 35-36 ನಿಮಿಷ ತೋರಿಸ್ತಿತ್ತು. ಈಗ ಆ ಕಡೆ ರೋಡಲ್ಲಿ ಹೋಗ್ಬೇಕು. ಹೆಚ್ಚು ಕಡಿಮೆ 4-5 ಕಿಲೋಮೀಟರ್ ಎಕ್ಸ್ಟ್ರಾ ಹೋಯ್ತಾ ಇದ್ದೀನಿ, ಒಂದೇ ಒಂದು ರೋಡ್ ತಪ್ಪಿದ್ದಕ್ಕೆ. ಸರ್ವಿಸ್ ಸೆಂಟರ್ ಅವ್ರು ಬೇರೆ, ನೆನ್ನೆ ಅವ್ರಿಗೆ ಹೇಳಿದ್ದೆ ಸ್ವಲ್ಪ ನಾನು ಬರ್ತೀನಿ ಬೇಗ ಒಂದು ಸ್ವಲ್ಪ ಮಾಡಿಕೊಟ್ಬಿಡಿ ಅಂತ. ಇವಾಗ ನೋಡಿದರೆ ಹಿಂಗಾಗುತ್ತಿದೆ, ತುಂಬಾನೇ ಬೇಜಾರಾಗುತ್ತಿದೆ. ಮೈ ಗಾಡ್. ಅಂದ್ರೆ ಒಂದ್ ಸ್ವಲ್ಪ ಅಭ್ಯಾಸ ಆಗೋವರೆಗೂ, ನಾವಿಲ್ಲಿ ಹೊಸಬ್ರಲ್ವಾ, ರೋಡ್ಗಳು ಕರೆಕ್ಟಾಗಿ ಗೊತ್ತಿರಲ್ಲ. ಇವಾಗ ಆ ಕಡೆ ರೋಡಲ್ಲಿ ಹೋಗ್ಬಿಟ್ಟು ಇನ್ನು ಟ್ರಾಫಿಕ್ ಅಲ್ಲಿ ಸಿಗಾಕೋಬೇಕು. ಒಟ್ಟಾರೆ ವನವಾಸ ಅಂತೂ ಅನ್ಭವಿಸ್ತಾ ಇದ್ದೀನಿ ನಾನು. ಯೂಟರ್ನ್ ಮಾಡ್ಬೇಕು ಗುರು, ಯೂಟರ್ನ್ ಮಾಡ್ಬೇಕು. 25 ಕಿಲೋಮೀಟರ್ ಹೋಗ್ಬೇಕು, 42 ನಿಮಿಷ ತೋರಿಸ್ತಿದೆ. ಟನಲ್ ಅಂತ ಹೇಳಿದ್ನಲ್ಲ, ಇಲ್ಲಿ ಮುಂದೆನೆ ಬರುತ್ತೆ. ಮೇಲ್ಗಡೆ ಟ್ರೈನ್ ಹೋಗ್ತಿದೆ, ಕೆಳಗಡೆ ನಾವು ಹೋಗ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಆ ಕಡೆಗೆ ಒಂದು 4 ಕಿಲೋಮೀಟರ್, ಈ ಕಡೆಗೆ ಒಂದು 4 ಕಿಲೋಮೀಟರ್ ಬಂದಾಯ್ತು. ಏನು ಮಾಡೋಕ್ಕಾಗಲ್ಲ. ಇನ್ನು 23 ಕಿಲೋಮೀಟರ್ ತೋರಿಸ್ತಿದೆ, 36 ನಿಮಿಷ ಅಂತ ತೋರಿಸ್ತಿದೆ. ಹೋಗುವ. ನಾನು ಬಂದಿದ್ದು ಆ ಟನಲ್ ಒಳಗಿಂದ.
ರೈಟಲ್ಲಿ ಕಾಣಿಸ್ತಿದ್ದೆಲ್ಲ ಆ ಟನಲ್ ಅಲ್ಲಿ ಬಂದೆ, ರೋಡ್ ತಪ್ಪೋಯ್ತು, ಮತ್ತೆ ನೋಡಿ ಬಳಸ್ಕೊಂಡು ಹಿಂಗೆ ಮತ್ತೆ ಅದೇ ಟನಲ್ ಮುಂದೆ ಹೋಗ್ತಾ ಇದೀನಿ ಟ್ರಾಫಿಕ್ ಅಲ್ಲೆಲ್ಲ ಸಿಗಾಕೊಂಡು. ಇವ್ರು ಗುದ್ಕೊಂಡಿರೋದು ಒಂದಕ್ಕೊಂದು ಈ ಗಾಡಿಗಳು ಅಲ್ಲ ಕಡೆ. ಏನ್ ನೀವು ನೋಡ್ತಾ ಇದ್ದೀರಾ NH44 ನಮ್ದು ಕಾಶ್ಮೀರ್ ಟು ಕನ್ಯಾಕುಮಾರಿ ರೋಡು. ಈ ರೋಡ್ ಅಂತ ನಾವು ಬಿಡ್ತಾ ಇಲ್ಲ, ಎಲ್ಲೇ ಹೋದ್ರು ಮತ್ತೆ ವಾಪಸ್ ಸಿಗ್ತಾ ಇದೆ. ನನಗೆ ಇಲ್ಲಿ ಏನಂದ್ರೆ ಏನೂ ಗೊತ್ತಿಲ್ಲ, ಒಟ್ಟಾರೆ ಸುಮ್ಮನೆ ಮ್ಯಾಪ್ನ ನಂಬ್ಕೊಂಡು ಹೋಯ್ತಾ ಇದ್ದೀನಿ ಅತ್ತಗೆ. ಇದು ಯಾವುದೋ ಇಂಡಸ್ಟ್ರಿಯಲ್ಲು ಟಾಟಾ ಸರ್ವಿಸು ಎಲ್ಲ ಇದೆ, ಬನ್ನಿ ಮೋಸ್ಟ್ಲಿ ಇರ್ಬೋದು, ಇಲ್ಲೆಲ್ಲಾದ್ರೂ ಇರುತ್ತೆ. ಇನ್ನೊಂದು 60 ಮೀಟ್ರಲ್ಲಿ ತೋರಿಸ್ತಿದೆ. ಎಸ್ ಇಲ್ಲೇ ಇದೆ, ಆಲ್ರೆಡಿ ಫೋನ್ ಮಾಡಿದ್ದೆ, ಮಾಡವ್ರೆ. ಇದೇನೆ ಬಜಾಜ್ ಸರ್ವಿಸ್ ಸೆಂಟರ್. ಎಸ್ ಇದೆ. ಬನ್ನಿ ಒಳಗೆ ಹೋಗೋಣ. ಜಂಗಿಪುರಿ ಮೆಟ್ರೋ ಸ್ಟೇಷನ್ ಹತ್ರ ಬಂದು ನಾನೀಗ ಇಲ್ಲಿ ಸರ್ವಿಸ್ ಅಂತ ಕೊಡ್ತಾ ಇದ್ದೀನಿ. ನೈ ಸರ್, ಪೇಡ್ ಸರ್ವಿಸ್ है वो वो पूरा खत्म है, ಗಾಡಿ ಕಮ್ ಚಲ ಥೋಡಾ ऐसा. ಸೊ ಇವಾಗ ನಾನು ಸರ್ವಿಸ್ ಸೆಂಟರ್ಗೆ ಬಂದಿದ್ದೀನಿ. ತುಂಬ ಆಲ್ಮೋಸ್ಟ್ ದೂರ ಆಯಿತು. ಈಗ ಎಲ್ಲರೂ ಶಾಕ್ ಆಗ್ತಿದ್ದಾರೆ, ಯಾಕೆ ಅಂತಂದರೆ ಬೆಂಗಳೂರು ನಂಬರ್ ನೋಡಿಬಿಟ್ಟು ಸುಳ್ಳು ಅನ್ಕೊಳ್ತಿದ್ದಾರೆ. ಗಾಡಿನಲ್ಲಿ ತಂದ್ರ ಲಾರಿನಲ್ಲಿ ತಂದ್ರ ಅಂತ ಕೇಳ್ತಿದ್ದಾರೆ. ಸೊ ರನ್ನಿಂಗಲ್ಲೇ ಗಾಡಿ ಬಂದಿದ್ದು ಅಂತ ಅವ್ರಿಗೆ ತಿಳಿಸಿದ್ದೀನಿ. ಈಗ ಗಾಡಿನ ಹಾಂ ಸರ್, ಉನ್ಕಾ ಲೇ ರहा हूं मैं ಸರ್. ಇವರು ಮ್ಯಾನೇಜರ್ ಸರ್ ಬಂದ್ಬಿಟ್ಟು ಈಗ ಇದನ್ನು ಜಾಬ್ ಕಾರ್ಡ್ ಎಲ್ಲ ಓಪನ್ ಮಾಡಿ ಇಟ್ಟಿದ್ದಾರೆ, ಏನೆಲ್ಲ ಸರ್ವಿಸ್ ಮಾಡ್ಬೇಕಂತ ಅಂದ್ಬಿಟ್ಟು ಅವರೇನೆ ಎಲ್ಲ ಥರದ್ದು ಚೆಕ್ ಮಾಡ್ಲಿಕ್ಕೆಲ್ಲ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಸರ್ವಿಸ್ ಮಾಡಿಸ್ತೀವಿ ಅಂತ ಹೇಳಿ. ಸೊ ಇವಾಗ ಸೈನ್ ಮಾಡಿ ಕೊಡ್ತಾ ಇದ್ದೀನಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಅಪ್ ನೀಟ್ ಸೆ ಚೆಕ್ ಕರ್ಕೆ ದೇ ದಿಯೇಗಾ. ಥ್ಯಾಂಕ್ ಯು. ಈಗ ಗಾಡಿನ ಹಾಕ್ಕೊಂಡಿದ್ದಾರೆ ಇದನ್ನು ಇಲ್ಲಿ ಸರ್ವಿಸ್ಗೆ ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ನಾನು ಡೋರೆಲ್ಲ ಓಪನ್ ಮಾಡಿ ಇಟ್ಟಿದ್ದೆ, ಅದು ಮುಚ್ಚೋಗಿರುತ್ತೆ. ಸ್ವಲ್ಪ ಕೂಲ್ ಆಗಲಿ. ಸಿಕ್ಕಾಪಟ್ಟೆ ದಗೆ, ಇಲ್ಲಿ ಮಳೆ ಬಂದರೂ ಕೂಡ ತುಂಬಾನೇ ಶೆಕೆ ಇರುವಂತ ಜಾಗ ಇದು. ವೆಂಟಿಲೇಷನ್ ಇಲ್ಲ, ಅದಕ್ಕೋಸ್ಕರ ಈ ಸರ್ವಿಸ್ ಸೆಂಟರ್ ಅಲ್ಲಿ ಲೈಟ್ ನ ಆನ್ ಮಾಡ್ಕೊಂಡೆ ಸರ್ವಿಸ್ ನ ಮಾಡ್ತಾರೆ. ನೀಟಾಗಿ ಸುಮಾರಿದೆ ಇಲ್ಲಿ ಗುಡ್ಸ್ ಗಾಡಿಗಳು, ಅದ್ರ ಜೊತೆ ಇದನ್ನು ಒಂದು ನೀಟಾಗಿ ಮಾಡಿಸ್ಕೊಂಡು ಹೋಗ್ಬಿಡೋಣ. ಇವತ್ತು ಸರ್ವಿಸ್ ಆಯಿತು ಅಂತಂದರೆ ಮೋಸ್ಟ್ಲಿ ಇನ್ನೂ ನಾನು ಬರಬೇಕಾದ್ರೆ ಒಂದು ಆಯಿಲ್ ಚೇಂಜ್ ಮಾಡಿಸುವಂಥ ಅವಶ್ಯಕತೆ ಬರ್ಬೋದು. ಇಲ್ಲ ಅಂತ ಅಂದರೆ ನಾನು ಈಗ ಸೀದಾ ಬೆಂಗಳೂರಲ್ಲೇ ಸರ್ವಿಸ್ ಮಾಡೋಣ, ನೋಡೋಣ ಯಾವ ಥರ ಇರುತ್ತೆ ಕಂಡೀಷನ್ ಅಂತ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಗಾಡಿನ ಹಾಕ್ಕೊಂಡಿದ್ದಾರೆ. ಕ್ರೈನ್ ಇಲ್ಲ ಇಲ್ಲಿ ಎತ್ತೋದಕ್ಕೆ, ಅದಕ್ಕೆ ಈ ಥರ ಎತ್ಬಿಟ್ಟಿದ್ದಾರೆ. ನೋಡೋಕೆ ಬೇಜಾರಾಗುತ್ತೆ ಹಿಂಗೆ ಎತ್ತಿದ್ರೆ. ಕ್ರೈನ್ ಇದ್ರೆ ಇನ್ನೂ ಸ್ವಲ್ಪ ಸಖತ್ತಾಗಿರೋದು. ಇವಾಗ ಆಯಿಲ್ ಎಲ್ಲ ಡೌನ್ ಆಗಿದೆ, ಡೌನ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೇನೆ ಆಯಿಲ್ ಫಿಲ್ಟ್ರ್ ಕೂಡ ಕ್ಲೀನ್ ಮಾಡ್ಕೊತಿದ್ದಾರೆ. ಇದಾದಮೇಲೆ ಆಯಿಲ್ ಚೆನ್ನಾಗೇ ಇತ್ತು, ಬಟ್ ಏನಂತಂದರೆ ನಾನು ಚೇಂಜ್ ಮಾಡಿಸ್ಬಿಟ್ಟೆ, ಯಾಕಂದರೆ ನಮ್ಗೆ ಕಂಫರ್ಟಬಲ್ ಇರಬೇಕಲ್ವ, ಅದಕ್ಕೋಸ್ಕರ. ಶೋರೂಮಿಂದ ನಮಗೆ ಟೀ ಎಲ್ಲನೂ ಸರ್ವ್ ಮಾಡಿದ್ದಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ. ಖುಷಿ ಆಗ್ತಿದೆ. ಅವ್ರಿಗೇನು ಆಶ್ಚರ್ಯ ಅಂತಂದರೆ ನಮ್ಮ ಬೆಂಗಳೂರು ಗಾಡಿ ನೋಡ್ಬಿಟ್ಟು ಆಶ್ಚರ್ಯ. ಔಟ್ಸೈಡಿಂದ ಬಂದಿರುವಂಥ ಆಟೋ ರಿಕ್ಷಾನ ಇವ್ರು ಸರ್ವಿಸ್ ಮಾಡಿಸಿಲ್ಲ, ಅದಕ್ಕೋಸ್ಕರ ಆಶ್ಚರ್ಯ ಪಡ್ತಾವ್ರಿ ಇವರು. ಇಲ್ಲಿ ಬಾಡಿ ನೆಕ್ಕೆಲ್ಲ ಟೈಟ್ ಮಾಡ್ಕೊತಿದ್ದಾರೆ. ಟೈಟ್ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ಎಲ್ಲ ಟೂಲ್ಸ್ ಎಲ್ಲ ಇದೆ, ಎಲ್ಲ ನೀಟಾಗಿ ಟೈಟ್ ಆಗಿಬಿಟ್ರೆ ಸಾಕು. ಸೀಟ್ ಕೆಳಗಡೆ ಸ್ವಲ್ಪ ಬರುತ್ತೆ, ಕಡೆ ಈ ಥರ ಮ್ಯಾಟ್ हाँ साइड में डाल देते हैं. ऑयल मैंने लेके आया था. ओके, यहाँ पे नया ऑयल लगा डाल देते हैं. ठीक है. और है अच्छा, मुझे तो यही मिला, सिर्फ यही फोन उठाए और कोई फोन नहीं उठा रहे थे. जैसे वहाँ पे आपको फैज रोड है, हाँ हाँ फैज रोड मिलेगा, और स्वदेशी के रामा रोड है, वो खड़ा है. अच्छा, रिठाला है. 3 ब्रांच ही है. 3 ब्रांच है. अच्छा 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 3 ब्रांच. अच्छा अच्छा अच्छा. और स्वदेशी के 2 ब्रांच है. ओके. तो ये जमुना पार जाओगे तो वहाँ अलग है. अलग. अच्छा. वो बैंगलोर में वगैरह ना वहाँ पे बुकिंग करना पड़ता है. तो ऑयल वेट ಅಂತ ಇದ್ದಾರೆ, ಆಯಿಲ್ ವೇಟ್ ಕೊಳ್ಳಿ. ಫ್ರೆಶ್ ಆಯಿಲ್, ಅದು ಓಲ್ಡ್ ಆಯಿಲ್ ಕೂಡ ಚೆನ್ನಾಗೇ ಇತ್ತು. ಓ ಪುರಾನ ಆಯಿಲ್ ಅಚ್ಚಾ ತಾ ನಾ. ಇವಾಗ ಫ್ರೆಶ್ ಆಗಿ ಹೊಸದಾಗಿ ಆಯಿಲ್ ಹಾಕ್ತಿದ್ದಾರೆ, ಹಾಕ್ಬಿಟ್ರೆ ಮತ್ತೆ ಇನ್ನೂ ನಮ್ಮದು ತಲೆ ಕೆಡಿಸ್ಕೊಳಂಗಿಲ್ಲ. ಇದು ಡಿಫರೆನ್ಷಿಯಲ್ ಆಯಿಲ್ ಹಾಕ್ತಿರೋದು. डिफरेंशियल के लिए कोई दूसरा ऑयल मिलेगा भैया? नहीं ना, यही डलेगा. 300 ml है ना, 300 ml. ಓಕೆ, ಏನು ಮಾಡೋಕ್ಕಾಗಲ್ಲ. ಗಾಡಿ ಸರ್ವಿಸ್ ಓಕೆ ಆಗಿದೆ, ರೆಡಿ ಆಯಿತು. ಜಸ್ಟ್ ಆಯಿಲ್ ಚೇಂಜ್ ಮಾಡ್ಕೊಂಡಿದ್ದು ಅಷ್ಟೇ, ಅದು ಬಿಟ್ಟರೆ ಇನ್ನು ಯಾವುದೇ ಥರ ಏನು ಪ್ರಾಬ್ಲಮ್ಸ್ ಏನು ಇರಲಿಲ್ಲ. ಈಗ ಗಾಡಿ ರೆಡಿ ಆಯಿತು, ಆಯಿಲ್ ಚೇಂಜ್ ಮಾಡಿಸಾಯಿತು ಅಷ್ಟೇ. ಈಗ ಹೊರಡೋಣ. ಅವರೆಲ್ಲ ಮಿಕ್ಕಿದೆಲ್ಲ ಚೆಕ್ ಮಾಡಿದ್ರು, ಏನೋ ಸಣ್ಣ ಪುಟ್ಟದೆಲ್ಲ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ, ಹೋಗಿ ಟೆನ್ಷನ್ ತಗೋಬೇಡಿ ಅಂತ ಹೇಳಿದ್ರು. ಗಾಡಿ ಸ್ಟಾರ್ಟ್ ಮಾಡೆಲ್ಲ ನೋಡಿ ಆಗಿದೆ.
ಇನ್ನೇನಿದೆ ಇಷ್ಟೇ. ಇನ್ನು ಈಗ ಬಿಲ್ ಎಷ್ಟಾಯಿತು ಅಂತ ನೋಡುವ. ಇಲ್ಲಿ ಬಂದ್ಬಿಟ್ರೆ ಫುಲ್ ಐಟಮ್ ಏನು ಬೇಕು ಎಲ್ಲಾನು ಸಿಕ್ಬಿಡುತ್ತೆ. ಅದರ್ ಸೈಡ್ ಸರ್ವಿಸ್ ಸೆಂಟರ್ ಏನಪ್ಪಾ ಅಂತಂದ್ರೆ ಜೆನ್ಯೂನ್ ಪಾರ್ಟ್ ಜೊತೆಗೆ ನಿಮಗೆ ಎಲ್ಲಾ ತರ ಐಟಮ್ ಒಂದೇ ಕಡೆನೆ ಸಿಕ್ಬಿಡುತ್ತೆ. ಸೊ ನಾನು ಅಡಿಷನಲ್ ಒಂದು ಆಯಿಲ್ ತಗೊಂಡಿದ್ದೀನಿ. ಗೇಟ್ ಪಾಸ್ ಕೂಡ ಕೊಟ್ಟಿದ್ದಾರೆ. ಸರ್ ಓಕೆ, ಬಿಲ್ ಓಕೆ ರೆಡಿ ಆಗಿದೆ. ಈಗ गेट पास कट्टू ಹೊರಡೋಣ. बाहर देनी है? ओके सर, थैंक यू सो मच सर, आपसे बहुत हेल्प करी है सर आपने, थैंक यू सो मच. और थैंक यू. कोई गाड़ी आते हैं तो प्लीज़ कर देना इन फ्यूचर. अभी मैंने लेके आया है, नेक्स्ट गाड़ी सब आएगा. ओके सर ಬಂದ್ಬಿಟ್ಟು ತುಂಬಾನೇ ಹೆಲ್ಪ್ ಮಾಡಿದ್ರು, ಡಿಸ್ಕೌಂಟ್ ಮಾಡಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಬಾಯ್ ಸರ್. ठीक है, ಥ್ಯಾಂಕ್ ಯು. मैं निकल रहा सर. ಈ ಮಳೆ ಯಾವ ಮಟ್ಟಕ್ಕೆ ಹೊಡಿತಾ ಇದೆ ಅಂತ ಅಂದರೆ ನೋಡ್ಬೋದು. ಸರ್ವಿಸ್ ಸೆಂಟ್ರ್ ಒಳಗಡೆ ಎಲ್ಲ ನೀರು ಬಂದ್ಬಿಟ್ಟಿದೆ. ಆ ಮಟ್ಟಕ್ಕೆ ಮಳೆ ಹೊಡಿತಾ ಇದೆ. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇವರೆಲ್ಲ ನನ್ನ ಜೊತೆ ಸೆಲ್ಫಿ ತಗೊತಾ ಇದ್ದಾರೆ. ಎಲ್ಲರೂ ನಿಂತ್ಕೊಂಡಿದ್ದಾರೆ. ಬೈ ರೋಡಿಂದ ಬಂದಿರೋದು, ಕರ್ನಾಟಕ ನಂಬರ್ ಅಂತ ಹೇಳ್ಬಿಟ್ಟು. ಯಾವ ಮಟ್ಟಕ್ಕೆ ನೀರು ನಿಂತಿದೆ ಅಂತ ಇದರಲ್ಲೇ ಎತ್ಕೊಂಡ್ಬಂದೆ. ಇನ್ನೇನು ಮಾಡೋಕ್ಕಾಗಲ್ಲ, ನಾನು ಎತ್ಕೊಂಡ್ಬಂದ್ಬಿಟ್ಟೆ. ಮೂವ್ ಆಗೋಣ ಇಲ್ಲಿಂದ. ಹೆವಿ ಆಯ್ತಪ್ಪ. ಅದ್ರ ಜೊತೆಗೆ ಇವರೊಬ್ರು ಬಂದಿದ್ದಾರೆ ನನ್ನ ಜೊತೆ. ರೋಡ್ ಗೊತ್ತಾಗ್ತಾ ಇಲ್ಲ ಅಂತ ಅವ್ರಿಗೂ ಹೋಗ್ಬೇಕು, ನಾನು ಹೋಗ್ಬೇಕು. ಏನೋ ಮಾಡೋಕ್ಕಾಗಲ್ಲ, ಹೋಗ್ಬಿಡು ಮಾತಾಗಿ. ಇಲ್ಲಿ ಮಳೆ ನೋಡ್ಬೋದು ಯಾವ ಮಟ್ಟಕ್ಕೆ ನೀರು ತುಂಬಿಕೊಂಡಿದೆ ಅಂತ. ಓ ಯಪ್ಪ, ಹೆವಿ ಮಳೆ ಐತೆ ಇಲ್ಲಿ. ನನಗೂ ಭಯ ಆಗ್ತಿದೆ. ಗಾಡಿ ಬೇರೆ ತುಂಬ ಲಾಂಗ್ ಎತ್ಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಈ ಥರ ನೀರು ನೋಡಿಬಿಟ್ರೆ ಭಯನೇ ಆಗ್ಬಿಡುತ್ತೆ ಗಾಡಿ ಓಡ್ಸೋಕ್ಕೆ. ಸರಿಯಾಗಿ ಮಳೆ ಹೊಡಿತಾ ಇದೆ. ಬೆಂಗಳೂರೇ ಪರವಾಗಿಲ್ಲ ಅನ್ಸುತ್ತೆ. ಗಾಡಿ ಮಳೆ ಹೊಡಿತಾ ಇದೆ ಇಲ್ಲಿ. ಮಳೆ ಇದೆ. ಮಳೆ ಅಂತೂ ಬಿಟ್ಟು ಬಿಡ್ದಂಗೆ ಹೊಡಿತೈತೆ. ಆಲ್ರೆಡಿ ಎಷ್ಟು 10 ಕಿಲೋಮೀಟರ್ ಬಂದಿದ್ದೀನಿ. ನಾಯಿ ಹೊಡೆದಂಗೆ ಹೊಡಿತಾ ಇದೆ ಹೊರಗಡೆ. ಆಯ್ತಿಲ್ಲ ಗುರು, ಡೆಲ್ಲಿನಲ್ಲಿ ಈ ಮಟ್ಟಕ್ಕೆ ಮಳೆ ಹೊಡಿತದೆ ಅನ್ನೋದು ಇವತ್ತೇ ನನಗೆ ಗೊತ್ತಾಗಿದ್ದು. ಬೆಂಗಳೂರಲ್ಲಿ ಸಹ ನಾನು ನೋಡಿಲ್ಲ ಈ ನಾಡಿ ಮಳೆ ಹೊಡಿಯೋದು. ಒಂದು ಇಂಚು ಜಾಗ ಇಲ್ದಂಗೆ ಮಳೆ ಹೊಡಿತೈತೆ. ಆಗಲಾಗ್ರುವೇ ನೀರು ಯಪ್ಪ ಇರೋ ಬರೋಲ್ಲ. ಎಲ್ಲ ಕಡೆ ಬರೀ ಇದೇ ಆಗೋಗೈತೆ. ಮಳೆ ಅಂತೂ ನಿಲ್ತಾನೆ ಇಲ್ಲ. ಅದರಲ್ಲಿ ಗ್ರೇಟ್ ಏನಂತ ಗೊತ್ತಾ, ಇವ್ರು ನೋಡಿ, ಇವರು ಪಾದಯಾತ್ರೆ ಮಾಡ್ಕೊಂಡು ನೀರನ್ನ ಎತ್ಕೊಂಡು ಹೋಗ್ತಿರೋದು. ಫೈನಲಿ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಬೇಸ್ಮೆಂಟಲ್ಲಿ ಕೂಡ ನೀರು ನಿಂತಿದೆ. ಯಪ್ಪ ಬೇಡ, ನನ್ನ ಕತೆ ಎಲ್ಲ ಸಾಕಾಗೋಯ್ತು. ಬ್ರೋ ಏನಾಯ್ತು ಬ್ರೋ? ರಾಹುಲ್ ಏನಾಯ್ತು? ಬೈಕ್ ಗಾಡಿ ಪ್ರಾಬ್ಲಮ್ ಇದೆ. ತೋರಿಸಿದ್ವಿ. ಏನಂದ್ರು? ತೋರಿಸಿದಾಗ ಇದು ಮೇ ಬಿ ಲೈಕ್ ಬೋರ್ಗ್ ಬಂದಿದೆ ಅನ್ಸುತ್ತೆ. ರೆಡಿ ಮಾಡಲ್ವಂತ? 15 ದಿನ ಬಿಡ್ಬೇಕಂತ. 15 ದಿವಸ ಬಿಡ್ಬೇಕಂತ. ಆರ್ಡರ್ ಮಾಡ್ತಾರೆ. ಓಕೆ ಕಳಿಸ್ತಿದ್ದೀನಿ ಗಾಡಿನ. ಓಕೆ, ಇದು ಕೊರಿಯರಾ ಪಾರ್ಸಲ್? ಹೇಳ್ರಿ ಸಾಹೇಬ್ರಿ, ಏನಾಯ್ತು? ಪ್ರೀತಮ್ ಗೌಡ್ರೆ, ವೈರಿಂಗ್ ಸುಟ್ಟೋಗ್ಬಿಟ್ಟಿದೆಯಾ? ಇದು ಪಾಸ್ ಸ್ವಿಚ್ ಪಾಸ್ ಸ್ವಿಚ್ ಜೊತೆಗೆ ಇದು ಅದು ಇದೆಲ್ಲ ಬರ್ನ್ ಆಗಿದೆಯಾ? ಬರ್ನ್ ಆಗಿದೆ. ಏನಕ್ಕೆ ಹಂಗೆ ಶಾರ್ಟ್ ಆಯ್ತು ಅಂತ? ಹೀಟ್ ಆಗ್ಬಿಟ್ಟಿದೆ ವೈರು. ಸೊ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ. ಇದು ಮಧ್ಯದಲ್ಲಿ ಎಲ್ಲೋ ಹೀಟ್ ಆಗಿದೆ. ಅದಕ್ಕೆ ನಾನು ಸಪ್ರೇಟ್ ಮಾಡ್ಬಿಟ್ಟೆ. ಪಾಸ್ ಸ್ವಿಚ್ ಇಲ್ಲ ಈಗ. ಓಕೆ, ಐಬಿಎಂ ಲೋಬಿಮ್ ಇಟ್ಕೊಂಡಿದ್ದೀನಿ. ಸೊ ನನಗೆ ಟ್ರಿಪ್ ಮುಗ್ಸಕ್ಕೆ ಏನು ಬೇಕೋ. ಇಂಡಿಕೇಟರ್ ಏನು ಅವಶ್ಯಕತೆ ಇಲ್ಲ. ಇಂಡಿಕೇಟರ್ ವರ್ಕಿಂಗ್ ಇದೆ. ಇಂಡಿಕೇಟರ್ ತೊಂದರೆ ಇಲ್ಲ. ಐಬಿಎಂ ಲೋಬಿಮ್ ಹೆಡ್ಲೈಟಲ್ಲಿ ವೈರಿಂಗ್ ಸುಟ್ಟೋಗಿದೆ. ಹೀಟ್ಗೆ ಹೆಡ್ಲೈಟ್ ರನ್ನಿಂಗ್ ಹೀಟಲ್ಲಿ ಇರುತ್ತಲ್ಲ. ಓಕೆ, ವೈರು ಸುಟ್ಟೋಗಿದೆ, ಶಾರ್ಟ್ ಆಗಿದೆ ಹೀಟ್ ಆಗಿ. ಸದ್ಯಕ್ಕೆ ಏನು ತೊಂದರೆ ಇಲ್ಲ. ಬೆಂಗಳೂರಿಗೆ ಹೋಗೋದು ಮೇಂಟೈನ್ ಮಾಡ್ಬೋದು. ಮೇಂಟೈನ್ ಆಗುತ್ತೆ. ಬೆಂಗಳೂರಿಗೆ ಹೋಗೋದು. ಲಡಾಖ್ ಮುಗಿಸ್ಕೊಂಡೆ ಬ್ರೋ. ಲಡಾಖ್ ಬಿಡಲ್ಲ, ಮಾಡಬೇಕು. ಓಕೆ, ಸೊ ಈ ಗಾಡಿದು ಏನು ಕತೆ? ಎಂಟಿದು ಗೋಯಿಂಗ್ ಹೋಮ್. ಅದು ಏನು ಪ್ರಾಬ್ಲಮ್? ಫುಲ್ ಇಂಜಿನ್ ಕೆಲಸ ಆಗ್ಬಿಟ್ಟಿದೆ. ಕೆಲಸಕ್ಕೆ ಬಂದ್ಬಿಟ್ಟಿದೆ. ಎಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ. ಆನ್ಲೈ ಟ್ರಿಪ್ಪಲ್ಲ ಇಂಜಿನ್ ಕೆಲಸ ಮಾಡಿಸ್ಕೊಂಡು ವಾರಗಟ್ಟಲೆ ಉಳ್ಕೊಂಡು ಇಲ್ಲಿ ಗೊತ್ತಿದ್ದಾರ ಮೆಕ್ಯಾನಿಕ್ ಕೈಲಿ ನಮ್ಮ ಗಾಡಿ ಕೊಡೋದಕ್ಕಿಂತ ಮನೆಗೆ ಹೋಗೋದು ಬೆಸ್ಟ್. ಆ ಗಾಡಿ ಬೆಟರ್. ಯಾವತ್ತು ಒಂದೇ ಡಾಕ್ಟರ್ ಇರೋದು ಗಾಡಿಗಳು. ಓಕೆ, ನನ್ನ ಗಾಡಿ ಸರ್ವಿಸ್ ಎಲ್ಲ ಮಾಡಿಸ್ಕೊಂಬಂದು ನಿಲ್ಸ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಪ್ರಾಬ್ಲಮ್ ಕೊಡ್ತಿದೆ. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಇದರಲ್ಲೂ ಕೂಡ ಪ್ರಾಬ್ಲಮ್ ಬಂದ್ರೇ ಅದೊಂಥರ ಚಾಲೆಂಜ್ ಅನಿಸುತ್ತೆ. ಆವಾಗ ನಮ್ಮ ಮೇಲೆ ನಮಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ನೆಕ್ಸ್ಟು ನಮ್ಮ ಪ್ರಯಾಣ ಇಲ್ಲಿಂದ ಎಲ್ಲಿಗೆ ಅಂತಂದರೆ ಸೀದಾ ಚಂಡೀಗಢ ಕಡೆಗೆ.
ಜಮ್ಮು ಕಾಶ್ಮೀರ ಕಡೆಗೆ ನಾನು ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಸೊ ಈ ಥರ ಇರೋವಂಥದ್ದು ಅಪ್ಡೇಟ್. ಗಾಡಿ ಸರ್ವಿಸ್ಗೆ ಎಷ್ಟಾಯಿತು ಅಂತ ಕೇಳ್ತೀರಾ? 1600 ಚಿಲ್ಲರೆ ಆಗಿತ್ತು, 1667 ರೂಪಾಯಿನೂ ಆಗಿತ್ತು. 1500 ರೂಪಾಯಿಗೆ ಮಾಡಿಕೊಟ್ಟಿದ್ದಾರೆ, ಒಂದು ಡಿಸ್ಕೌಂಟ್ ಹಾಕ್ಬಿಟ್ಟು. ಆಲ್ಮೋಸ್ಟು ಎಷ್ಟು 100-170 ರೂಪಾಯಿ ಅಷ್ಟು ಡಿಸ್ಕೌಂಟ್ ಆಯಿತು. ಮತ್ತು ಗ್ಯಾಸ್ ಹಾಕಿಸ್ಕೋಬೇಕು, ನಾಳೆ ಬೆಳಗ್ಗೆ ಬಿಡಬೇಕು ಅಂತಂದರೆ ಪರವಾಗಿಲ್ಲ, ಪೆಟ್ರೋಲಲ್ಲೇ ಹೊಡೆಯೋಣ. ಯಾಕೆ ಅಂತಂದರೆ ಇನ್ನು ಗ್ಯಾಸ್ ಹುಡಿಕೊಂಡು ಹೋಗೋಕ್ಕಾಗಲ್ಲ, ಇಲ್ಲೆಲ್ಲ ಸಿಕ್ಕಾಬಟ್ಟೆ ಬಂಕೆಲ್ಲ ರಶ್ ಇದ್ದಾರೆ. ಹಾಗಾಗಿ ಬರೀ ಆಯಿಲ್ ಒಂದು ಚೇಂಜ್ ಮಾಡಿಕೊಟ್ರು, ಮತ್ತು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಚೆನ್ನಾಗೇ ಇದೆ ಗಾಡಿ. ನಾನು ಬೆಂಗಳೂರಲ್ಲಿ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ರೆಡಿ ಮಾಡಿಸ್ಕೊಂಡು ಬಂದಿದ್ದಕ್ಕೆ ಯಾವುದೇ ಥರ ಅವಶ್ಯಕತೆ ಏನೂ ಬರಲಿಲ್ಲ. ಬ್ರೇಕ್ ಏನೂ ಬಿಚ್ಚಿಲ್ಲ, ಅದೇನೋ ಕ್ಲೀನ್ ಮಾಡ್ತಾರೆ ಅಂದ್ಕೊಂಡೆ, ಇಲ್ಲ, ಅದನ್ನು ಹಂಗೆ ಬಿಟ್ಟಾಕ್ಬಿಟ್ಟೆ. ಸೊ ಓವರ್ಲರ್ ಆಗಿ ಡೆಲ್ಲಿ ಅಂತ ಸಿಕ್ಕಾಬಟ್ಟೆ ಮಳೆ, ನೀರು ಸಾಕಾಗೋಯ್ತು. ಸೊ ಇವಾಗ ಎಲ್ಲನೂ ನಿಮ್ಗೆ ತಿಳಿಸ್ತೀನಿ ಈ ಟ್ರಿಪ್ಪಲ್ಲಿ ಎಷ್ಟು ಖರ್ಚಾಯಿತು, ಏನು ಎತ್ತ ಗಾಡಿ ಸರ್ವಿಸು, ಇದು ಖರ್ಚು, ಆಮೇಲೆ ಮೇಂಟೆನೆನ್ಸ್ ಏನಿದೆ, CNGದು, ಊಟದ್ದು ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಲಾಸ್ಟ್ ವ್ಲಾಗಲ್ಲಿ, ಆಯಿತಾ? ನಿಮಗೆ ನೀಟಾಗಿ A to Z ಗೊತ್ತಾಗುತ್ತೆ. ನೆಕ್ಸ್ಟ್ ಏನಾದರೂ ನೀವು ಟ್ರಿಪ್ ಮಾಡೋದಾದರೆ ಆರಾಮಾಗಿ ಬಂದು ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಏನೆಲ್ಲ ಎಕ್ಸ್ಪೆನ್ಸ್ ಬರುತ್ತೆ ಅದು ಅಷ್ಟೇ ಅಲ್ಲ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ರಾಗೆ ಹೇಳ್ತೀನಿ, ಎಷ್ಟಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಮತ್ತು ತುಂಬ ಜನ ಎದುರಿಸ್ತಾರೆ ಅಲ್ಲಿ ಹಿಂಗಿರುತ್ತೆ ಹಂಗಿರುತ್ತೆ ಅಂತ. ನನಗೂ ಇವಾಗಲೂ ಅಷ್ಟೇ ಎದೆಯಲ್ಲಿ ಡವ ಅಂದ್ಕೊಂಡೇ ಟ್ರಾವೆಲ್ ಮಾಡ್ತಿರೋದು ಆಟೋದಲ್ಲಿ. A to Z ಡೀಟೇಲ್ಸ್ ಬಂದ್ಬಿಟ್ಟು ನಿಮಗೆ ಸಿಗುತ್ತೆ. ವಿಡಿಯೋನ ನೋಡ್ತಾ ಇರಿ, ಈ ನಿಮ್ಮ ಬ್ರದರ್ನ ಸಪೋರ್ಟ್ ಮಾಡ್ತಾ ಇರಿ. ಅದ್ರ ಜೊತೆಗೆ ಪ್ರೀತಮ್ ಅವ್ರದ್ದು ಗಾಡಿ ಪ್ರಾಬ್ಲಮ್ ಆಗಿದೆ, ಅದ್ರದ್ದು ಏನೋ ವೈರಿಂಗ್ ಪ್ರಾಬ್ಲಮ್ಮು. ಮತ್ತು ಅವ್ರ ಜೊತೆಗೆ ಬಂದಿದ್ದು ಅವ್ರ ಫ್ರೆಂಡದು ಇನ್ನೊಂದು ಗಾಡಿ ಬಂದುಬಿಟ್ಟು ಅದು ಇಂಜಿನ್ ಪ್ರಾಬ್ಲಮ್ ಆಗಿದೆ. ಅದನ್ನು ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟ್ ಅಂದರೆ ಲಾರಿನಲ್ಲಿ ಹಾಕಿ ಕಳಿಸ್ತಾರೆ, ಕೊರಿಯರ್ ಪಾರ್ಸಲ್ ಮಾಡ್ತಾರೆ. ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋನ ನಿಮ್ಮ ಬ್ರದರ್ನ ಬೇಗ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.